ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮಂಡೇ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿದು ಮನೇಲಿ ಎಲ್ರಿಗೂ ರಾಗಿ ಮಾಲ್ಟ್ ಮಾಡಿದ್ರಿಂದ ಬೇರೇನೂ ಡ್ರಿಂಕ್ ಮಾಡಿರಲಿಲ್ಲ ಇವತ್ತು. ಗಂಜಿ ತಣ್ಣಗಾದ್ಮೇಲೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ನನ್ನ ಮಗ ಅಂತೂ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ಬೇಕು ಅವರು. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಗೋರಿಕಾಯಿ ಹಾಕಿ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಕಡಲೆಬೇಳೆ, ಕರಿಬೇವು, ಈರುಳ್ಳಿ, ಒಂದು ಚಿಟಿಕೆ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಬೇಕು. ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಗೋರಿಕಾಯಿ ಹಾಕೊತಾ ಇದ್ದೀನಿ. ಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಮೇಲೆ ಅದಕ್ಕೆ ವಾಂಗಿಬಾತ್ ಪೌಡರು, ಹುಣಸೆ ಹಣ್ಣಿನ ರಸ, ಕೊಬ್ಬರಿ ತುರಿ, ಕೊತ್ತಂಬರಿ, ಉಪ್ಪು, ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಗೋರಿಕಾಯಿ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನಾನು ಮತ್ತು ಅಮ್ಮ ಹೊರಗಡೆ ಹೋಗಿದ್ವಿ. ಇನ್ನು ಮಳೆ ಬಂದು ತುಂಬ ದಿನ ಆಗಿತ್ತು. ಸಂಜೆ ಅಷ್ಟರಲ್ಲಿ ತುಂಬ ಜೋರಾಗಿನೇ ಮಳೆ ಬಂತು. ಇನ್ನು ರಾತ್ರಿ ಊಟಕ್ಕೆ ಕ್ಲೈಮೇಟ್ ಚಳಿ ಇದ್ದಿದ್ದರಿಂದ ಏನಾದರೂ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇತ್ತು. ಅದಕ್ಕೆ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ. ಅದ್ರ ಜೊತೆಗೆ ಬೋರ್ ಆಗಬಾರ್ದು ಅಂದ್ಬಿಟ್ಟು ಮಕ್ಕಳಿಗೆ ಮ್ಯಾಗಿನೂ ಮಾಡಿದ್ದೆ. ಥ್ಯಾಂಕ್ ಯು.